ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಮೃತ ಹಂಚೋರ್ ತರ ನಾಟಕ ಮಾಡಿ ವಿಷ ಕೊಟ್ಬಿಟ್ಟೆ. ತುಂಬಾ ನೋವಾಗ್ತಿದೆ. ತುಂಬಾ ನೋವಾಗ್ತಿದೆ. ಯಾರು ನನ್ ಕುತ್ತಿಗೆ ಹಿಸಕ್ದಂಗೆ, ಯಾರೋ ನನ್ನ ಹೃದಯಕ್ಕೆ ಚೂರಿ ಹಾಕ್ದಂಗೆ ನನ್ನ ಜೀವನಾನ ಅಂಧಕಾರದಲ್ಲಿ ನೂಕ್ದಂಗ ಆಗ್ತಿದೆ. ಪ್ರಾಣನೇ ಹೋಗ್ತಿರೋ ಹಾಗಾಗ್ತಿದೆ. ನೀನ್ ಮಾಡಿರೋ ಮೋಸಕ್ಕೆ ಬದುಕೋದಕ್ಕೆ ಆಸೆನೆ ಸತ್ತೋಗಿದೆ. ಬೆಳಕಿಂದ ಕತ್ಲೆ ಕಡೆಗೆ ಯಾವುದೋ ಪ್ರಪಾತಕ್ಕೆ ಬಿದ್ದೋಗ್ತಿರೋ ಹಾಗಾಗ್ತಿದೆ. ನನಗ್ ಹುಚ್ಚಿಡ್ದಿರೋ ಹಾಗೆ ಮಾಡಿ ರೋಡಕ್ ತಂದು ನಿಲ್ಸ್ಬಿಟ್ಟಿಯಲ್ಲೇ. ನೀನ್ ತಪ್ಪು ಮಾಡ್ಲಿಲ್ಲ ಅಂತಿದ್ಯಾ, ಆದ್ರೆ ಅವನ್ ಯಾರು ಅಂತ ಹೇಳಲ್ಲ ಅಂತಿದ್ಯಾ. ಯಾಕೆ ಯಾಕೆ ಎಷ್ಟು ಹಠ ಮಾಡ್ತಿದ್ಯಾ? ಯಾಕೆ ಯಾಕೆ ಬದುಕಕ್ಕೂ ಆಗದೆ ಸಾಯಕ್ಕೂ ಬಿಡದೆ ಯಾಕೆ ಈ ತರ ನಾಟಕ ಮಾಡ್ತಾ ಇದ್ಯಾ? ಕೈಲಾಶ್, ಕೈಲಾಶ್, ದೊಡಮ್ಮ ನೀನಾ? ಬಾ, ನಿನ್ ಹತ್ರ ತುಂಬಾ ಮಾತಾಡ್ಬೇಕು. ಅಯ್ಯೋ ಕೈಲಾಶ್, ಯಾಕೋ ಕಂದ, ನೀನ್ ಯಾಕೋ ಕುಡಿತಿದ್ಯಾ? ಹುಚ್ಚಿಡ್ತಿದ್ಯಾ ನಿನ್ಗೇನಾದ್ರು? ಸಂತೋಷಕ್ಕೆ ದೊಡಮ್ಮ, ಪರಮಾನಂದ. ಕೂತ್ಕೋ 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 ಕೂತ್ಕೋ. ಅದ್ಯಾರೇ ಆಗಿದ್ರು ನಾನ್ ಸುಮ್ನೆ ಬಿಡಲ್ಲ ಅಜ್ಜಮ್ಮ. ಮೊದ್ಲು ಕಾರಲ್ಲಿ ನಮ್ಮವ್ರ ಲವರ್ ಇದ್ದಾಳೆ ಅಂತ ಹೇಳಿದ್ಲ, ಅದಾದ್ಮೇಲೆ ನಿಮ್ ಅಕ್ಕನೇ ನಿನ್ ಗಂಡನ್ ಲವರ್ ಆಗಿರ್ಬೋದಲ್ಲ ಅಂತ ಬಾಯಿಗೆ ಬಂದಂಗ್ ಮಾತಾಡ್ತಾಳೆ. ಅದಾದ್ಮೇಲೆ ಹಾಸ್ಪಿಟಲ್ ಅಲ್ಲಿರೋ ಹುಡ್ಗಿರ್ ಮಧ್ಯೆನೆ ನಿನ್ ಗಂಡನ್ ಲವರ್ ಇದ್ದಾಳೆ ಅಂತ ಮತ್ತೆ ಹೊಸ ಕತೆ ಶುರು ಮಾಡಿದ್ಲು. ಅಬ್ಬಾ, ಇದ್ರಿಂದ ನಂಗೆ ಹುಚ್ಚಿಡಿತಿದೆ ಅಜ್ಜಮ್ಮ. ಅವಳ ಮುಖ, ಅವಳು ರಾಧಿಕಾ ಹೆಸರು ಹೇಳ್ತಿದ್ದಾಳೆ ಅಂದ್ರೇನೆ ತಪ್ಪು ಮಾಡ್ತಿದ್ದಾಳೆ ಅಂತ ಅರ್ಥ. ರಾಧಿಕಾ ನಮ್ಮನೆ ಬಂಗಾರ ಕಣೆ. ಅದೇ ಅಲ್ವಾ ಅಜ್ಜಮ್ಮ, ಅಕ್ಕನ್ ಮೇಲೇನೆ ಅಪ್ಪದ ಹೊರಿಸ್ತಾಳೆ. ಆದ್ರೆ ಹಾಸ್ಪಿಟಲ್ ಅಲ್ಲಿರೋ ಹುಡ್ಗಿರಲ್ಲೇ ನಮ್ ಪತಿರಾರನ್ ಪ್ರೀತಿಸಿದ ಹುಡ್ಗಿ ಇದ್ದಾಳೆ ಅಂತ್ಯಜ್ಜಮ್ಮ. ಏನೋ ಕಣೆ, ಇಲ್ಲಿ ಯಾವ್ದ್ ನಂಬೇಕೋ ಯಾವ್ದ್ ನಂಬಾರ್ದೋ ಗೊತ್ತಿಲ್ದಿರೋ ಪರಿಸ್ಥಿತಿ ಬಂದಿದೆ ಆ ಮೂದೇವಿಯಿಂದ. ನಂಗೆ ಆ ದರ್ಶಿನಿ ಮೇಲೇನೆ ಡೌಟ್ ಇದೆ ಅಜ್ಜಮ್ಮ. ಅವಳು ಬೇಕು ಅಂತಾನೆ ನನ್ ಗಂಡನ ಹಿಂದೆ ಎಕ್ಕ ಒಕ್ಕ ಪೋಸ್ ಕೊಟ್ಕೊಂಡು ಓಡಾಡ್ತಿದ್ದಾಳೆ. ಅವಳೇನಾದ್ರೂ ಆಗಿದ್ರೆ ಅವಳು ನನ್ ಕೈಯಲ್ಲೇ ಸಾಯ್ತಾಳಷ್ಟೇ. ಮದ್ವೆ ಆಗಿದ್ರು ಮದ್ವೆ ಆಗಿರೋ ಗಂಡಸಿನ ಜೊತೆ ಸರ್ಸಾಡಕ್ಕೆ ಅವಳಿಗೆ ಅಸಹ್ಯ ಆಗಲ್ವೇನೆ? ಏನೇ ಯೋಚನೆ ಮಾಡ್ತಿದ್ಯಾ? ದರ್ಶಿನಿ ಮೇಲಿರೋ ಡೌಟ್ಗೆ ಇವಾಗ ಹಾಸ್ಪಿಟಲ್ ಅಲ್ಲಿರೋ ಎಲ್ಲಾ ಹುಡುಗಿರ್ನು ಅನುಮಾನಿಸೋ ತರ ಪ್ರಿಯಾ, ಏನೇ ಆ ಧ್ವನಿ ಯಾಕೋ ಒಂಥರ ಇದೆ. ಪ್ರಿಯಾ, ಏನಾಯ್ತು ಪತಿರಾಯ್ರೆ, ನೀವ್ ಕಿರಿಚ್ತಿದ್ದೀರಾ? ಇವಾಗ ನನ್ನ ಬಾವಿಗೆ ತಳ್ಳಿ ಮುಳುಗಿಸ್ಬಿಡ್ತೀಯಾ? ನಿಮ್ಮನ್ ಯಾರು ಮುಳುಗಿಸ್ತಾ ಇಲ್ಲ ರೀ, ನೀವೇ ಗುಂಡಿ ತೋಡ್ಕೋತಿದ್ದೀರಾ. ಕಾಮಿಡಿ.
ನೀನಿರುವಾಗ ನಂಗ ಚಾನ್ಸ್ ಎಲ್ಲಿ? ನೀನೇ ತೋಡ್ಬಿಟ್ಟಿದ್ಯಲ್ಲ ದೊಡ್ಡ ಗುಂಡಿ. ಇವಾಗ ನಾನು ಅದರಲ್ಲೇ ಬಿದ್ದಿದ್ದೀನಿ. ನೋಡು ನೋಡು ನೋಡು, ಕಾಣಿಸ್ತಾ ಇಲ್ವಾ? ನೋಡು. ಕೈಲಾಶ್ ಅವ್ರೆ, ನಿಮ್ಗೆ ಕಾಣಿಸ್ತಾ ಇಲ್ಲ. ಮುಂದೆ ಇರೋರು ಹೇಳ್ತಿರೋದು ಕೇಳಿಸ್ತಾ ಇಲ್ಲ. ಆಗ್ಲೇ ದೊಡ್ಡತ್ತಾಗಿ ನಿಜ ಹೇಳಕ್ ಹೊರಟಿದ್ರಿ ಗೊತ್ತಾ? ಟೈಮಿಂಗ್ ಸರಿಯಾಗಿ ಬಂದಿದ್ದಕ್ಕೆ ಟಾಪಿಕ್ ಡೈವರ್ಟ್ ಮಾಡಿದೆ. ಆದ್ರೆ ಕುಡಿತಾ ಇಲ್ಲ ಯಾಕೆ ರೀ? ಇದನ್ನ ಯಾವಾಗಿನ್ ಶುರು ಮಾಡ್ಕೊಂಡ್ರಿ? ನಾನು ಕುಡಿದು ಬಿದ್ರೆ ನಿಂಗ್ ಸಂತೋಷ ಆಗುತ್ತೆ ತಾನೇ? ಕೈಲಾಶ್ ಅವ್ರೆ, ನಾನ್ ಮಾತಾಡ್ಬೇಕು. ಲೆಟ್ ಮೀ ಟಾಕ್. ನಾನು ಕುಡ್ದು ಸತ್ರೆ ನೀನು ನಿನ್ ಲವರ್ ಜೊತೆ ಹ್ಯಾಪಿಯಾಗಿರ್ಬೋದಲ್ವಾ? ನಿಂಗೆ ಫುಲ್ಲು ಖುಷಿ ಅಲ್ವಾ? ನಾನೇ ಹೋಗ್ಬೇಕು ಅಷ್ಟೇ ತಾನೇ? ಹೋಗ್ತೀನಿ, ನಾನೇ ಹೋಗ್ತೀನಿ. ಕೈಲಾಶ್ ಅವ್ರೆ, ಏಯ್ ಏಯ್ ಏಯ್, ನೋ, ಡೋಂಟ್ ಟಚ್, ಡೋಂಟ್ ಟಚ್, ಡೋಂಟ್ ಟಚ್ ಮೀ. ಹೋಗ್, ದೂರ ಹೋಗೋ, ದೂರ ಹೋಗೋ. ನಾನ್ ಬಿದ್ರೆ ಕೈಯೋ ಕಾಲೋ ಮುರಿಬೋದೇನೋ, ಆದ್ರೆ ನೀನ್ ನನ್ನ ಮುಟ್ಟಿದ್ರೆ ಅದಕ್ಕಿಂತ ಜಾಸ್ತಿ ನೋವಾಗುತ್ತೆ. ನಿಂಗ್ ನಾನು ಏನ್ ಕಮ್ಮಿ ಮಾಡಿದ್ನೆ ಹೇಳೋ? ನನ್ನ ಪ್ರೀತಿ ಸತ್ಯ ಅಲ್ವಾ? ನನ್ನ ಹೆಂಡತಿ ಅಂತ ತಲೆ ಮೇಲೆ ಇಟ್ಕೊಂಡು ನೋಡ್ಕೊಂಡೆ, ಅದು ಸತ್ಯ ಅಲ್ವಾ? ಯಾವುದು ಸತ್ಯ ಅಲ್ಲ ರಾಧಿಕಾ? ನಾನು ನನ್ನ ಪ್ರೀತಿ ಸತ್ಯ ಆಗಿದ್ಮೇಲೆ ನೀನ್ ಯಾಕೆ ಸತ್ಯ ಹೇಳಲಿಲ್ಲ ಹೇಳು? ಯಾಕೆ ರಾಧಿಕಾ ನನ್ನ ರಮೇಲ್ ಬದುಕೋ ಹಾಗೆ ಮಾಡಿದೆ? ಯಾಕೆ ದ್ರೋಹ ಮಾಡಿದೆ? ಕೈಲಾಶ್ ಅವ್ರೆ, ನೋ, ಮಾತಾಡ್ಬೇಡ. ನೀನ್ ನನ್ನ ಹತ್ರ ಬರ್ಬೇಡ, ಹೋಗು. ಅಬ್ಬಾ, ನಿನ್ ಮದುವೆ ಆಗ್ಬೇಕಾದ್ರೆ ಈ ಮನೆಗ್ ಬಂದ್ ದೇವತೆ ಅನ್ಕೊಂಡಿದ್ದೆ ನಾನು. ಆದ್ರೆ ನೀನ್ ನನ್ ಪ್ರೀತಿ ಕೊಟ್ಟಿರೋ ಬೆಲೆ ಇದು. ಹೌದು, ಕುಡಿಯೋದು ತಪ್ಪೆ, ಲಿವರ್ ಹಾಳಾಗುತ್ತೆ. ಹಾಗೆ ನಿನ್ ಮುಟ್ಟೋದು ತಪ್ಪೆ, ಜೀವನ ಸರ್ವನಾಶ ಆಗ್ಬಿಡುತ್ತೆ. ಅಬ್ಬಾ, Sir, I love you, sir. Huh? Sir, I love you, sir. Oh. Thank you. Thank you.
ಹಬ್ಬಬ್ಬಬ್ಬಬ್ಬ, ನೆನ್ಪಾಗ್ದೇನೆ ಕನ್ಸಲ್ ಬಂದಿರೋರ್ನ ಪೋರ್ಕೆಲ್ ಬಾರಿಸ್ಬೇಕು ಅಂತ ಹೇಳ್ದಾ? ಅವಾಗ ನೆನ್ಪಿತ್ತು ಪತಿರಾಯ್ರೆ, ಇವಾಗ ನೆನ್ಪಿಲ್ಲ. ಓ ನೀವ್ ಮಾತಾಡಿಸ್ಬಿಟ್ರಲ್ಲ, ನಾನ್ ಮರ್ತೋಗ್ಬಿಟ್ಟೆ. ನೀವು ಹಾಸ್ಪಿಟಲ್ಗೆ ಹೋಗಿಲ್ವಾ ಅಂತ ನಾನು ಕೇಳಿದ್ಮೇಲೆ ಅದ್ ಖಂಡಿತವಾಗ್ಲೂ ಆ ಕನ್ಸ್ ಬಗ್ಗೆನೇ ಆಗಿರ್ಬೇಕು ತಾನೆ? ಹಾ, ಅದಕ್ಕೆ ನೆನ್ಪಾಗ್ತಾ ಇಲ್ಲ ಅಂತ ಹೇಳಿ ಚೆನ್ನಾಗಿ ಕವರ್ ಮಾಡ್ತಿದ್ಯಾ. ಆ ಕನ್ಸ್ ಏನು ಅಂತ ನನಗೆ ಗೊತ್ತಾಗ್ಬೇಕು. ಹೇಳು, ಪರವಾಗಿಲ್ಲ, ನೆನ್ಪು ಮಾಡ್ಕೊಂಡೇ ಹೇಳು. ಏನ್ ಪತಿರಾಯ್ರೆ ಇದು? ನೀವು ಡಾಕ್ಟರ, ಲಾಯರಾ? ಕಟ್ಕಟ್ಟೆ ಮೇಲೆ ನಿಲ್ಸ್ ಕೇಳೋ ತರ ಕ್ವೆಶನ್ ಕೇಳ್ತಿರಲ್ಲ. ನನ್ನಿಂದ ನಿಮ್ ನಿದ್ದೆ ಡಿಸ್ಟರ್ಬ್ ಆಯ್ತು ಅಂತ ಹೇಳಿದ್ರಲ್ಲ, ನೀವು ಮಲ್ಕೊಳ್ಳಿ. ಡಿಸ್ಟರ್ಬ್ ಮಾಡಿದ್ ನೀನು, ಅದ್ರಲ್ಲೂ ಕಿರ್ಚಿದ್ದು ನೀನೆ. ಹೋಗ್ ಸ್ವಲ್ಪ ತಣ್ಣಗಿರೋ ನೀರು ಕುಡ್ದು ನಿನ್ ತಲೆಲಿರೋ ಡೌಟ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದ್ ಮಲ್ಕೋ. ಸರಿ ಬಿಡಿ ಪತಿರಾಯ್ರೆ, ನೀವ್ ಮಲ್ಕೊಳ್ಳಿ. ಹಾ, ಏನ್ ಕತೆನೋ ಇವಳು ಡೌಟ್ಸ್ ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಟಾರ್ಚರ್ ಕೊಡ್ತಿದ್ದಾಳೆ. ಈ ಒಂದ್ ವಿಷಯದಲ್ಲಿ ನನಗೆ ಗೊತ್ತಿಲ್ದೇನೆ ಗಾಬರಿ ಪಟ್ಕೊಳ್ತಿದ್ದೀನಿ. ನಮ್ಮ ಪತಿರಾಯ್ರ ಮೇಲೆ ನಂಗೆ ಅನುಮಾನ ಇಲ್ಲ, ಆದ್ರೆ ಆ ಫೋನ್ ಕಾಲ್ಸ್ ಇಂದಾನೆ ಅನಾವಶ್ಯಕವಾಗಿ ಡಿಸ್ಟರ್ಬ್ ಆಗ್ತಿದ್ದೀನಿ. ಹೇಗಾದ್ರೂ ಮಾಡಿ ಅವಳು ಯಾರು ಅಂತ ಕಂಡುಹಿಡಿಬೇಕು. ಇಲ್ಲಾಂದ್ರೆ ಈ ಚಿಂತೆಯಿಂದ ನಾನು ಆಚೆ ಬರಕ್ಕಾಗಲ್ಲ. ನಮ್ಮ ಪತಿರಾಯ್ರ ಜೊತೆ ಸಂತೋಷವಾಗಿರಕ್ಕಾಗಲ್ಲ. ಅರ್ಧಂಬರ್ಧ ವಿಷಯಗಳು ತಿಳ್ಕೊಂಡು ಈ ತರ ಅರ್ಧ ರಾತ್ರಿಲಿ ಅವ್ರನ್ನ ಡಿಸ್ಟರ್ಬ್ ಮಾಡ್ತಾನೆ ಇರ್ತೀನಿ. ಅವರು ನನಗೆ ಬೈತಾನೆ ಇರ್ತಾರೆ. ಜೀವನದಲ್ಲೇ ನೆಮ್ಮದಿ ಅನ್ನೋದು ಇಲ್ಲದೆ ಹೋಗ್ಬಿಡುತ್ತೆ. ಹೇಗಾದ್ರೂ ಮಾಡಿ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕ್ಲೇಬೇಕು. ಅವಳನ್ನ ಹೇಗಾದ್ರೂ ಮಾಡಿ ಹಿಡಿಬೇಕು. ಇಬ್ರು ಜೀವನ ನಾಶ ಮಾಡೋದಕ್ಕೆ 5 ಲಕ್ಷ ಖರ್ಚು ಮಾಡೋದು ದೊಡ್ಡ ವಿಷಯ ಏನಲ್ವಲ್ಲ. ಏನ್ ಪ್ಲಾನು? ನಾವ್ ಹಾಸ್ಪಿಟಲ್ ಕಟ್ಟಿದ್ ಪಾರ್ಟಿ ಕೊಟ್ಟಿಲ್ವಲ್ಲ, ಒಂದ್ ಸಣ್ಣ ಗೆಟ್ ಟುಗೆದರ್ ಪ್ಲಾನ್ ಮಾಡಿದೀನಿ. ನಾನ್ ಕೇಳಿದ್ದು ಪಾರ್ಟಿ ಯಾಕೆ ಪ್ಲಾನ್ ಮಾಡಿದ್ಯಾ ಅಂತ ಅಲ್ಲ, ಪಾರ್ಟಿನಲ್ಲಿ ಏನ್ ಪ್ಲಾನ್ ಮಾಡಿದ್ಯಾ ಅಂತ. ಪ್ರಿಯಾಗೆ ರಾಧಿಕಾನೇ ತನ್ನ ಗಂಡನ್ ಲವರ್ ಅಂತ ಹೇಳಕ್ ಹೊರಟಿದೀನಿ. ಇಸ್ ಇಟ್? ಅಂದ್ರೆ ನೀನ್ ಗೋಲ್ಗೆ ಹತ್ರ ಆಗ್ತಿದ್ಯಾ ಅಂತ ಆಯ್ತು. ಎಸ್. ಹಾಗಿದ್ರೆ 5 ಲಕ್ಷ ಏನೋ 10 ಲಕ್ಷನಾದ್ರೂ ಖರ್ಚು ಮಾಡ್ತೀನಿ. ಥ್ಯಾಂಕ್ ಯು ಶ್ರೀನಾಥ್. ಮತ್ತೆ ಈ ವಿಷಯ ಹೇಳ್ಬೇಕಾದವ್ರಿಗೆ ಹೇಳಿದ್ಯಾ? ಇವಾಗ ಹೇಳ್ತೀನಲ್ಲ. ನೀನೊಂದ್ ಕೆಲ್ಸ ಮಾಡು, ಅಮರ್ಗೆ ಕಾಲ್ ಮಾಡಿ ಇನ್ವೈಟ್ ಮಾಡು. ನೀನೇ ಮಾಡ್ಬೋದಲ್ಲ. ನಾನು ಪ್ರಿಯಾಗೆ ಕಾಲ್ ಮಾಡಿ ಹೇಳ್ತೀನಿ. ಪಾರ್ಟಿಗೆ ಕರೆಯೋದಕ್ಕಲ್ಲ. ಇವ್ರೇನು ಆಗ್ಲೇ ಎದ್ಬಿಟ್ಟಿದ್ದಾರೆ, ಏನ್ ಮಾಡ್ತಿದ್ದಾರೆ? ಇದೇನೋ ಈಗಿಂದ ಇಡೀ ತೀರ್ಥಯಾತ್ರೆ ಅಂತಿದ್ಯಾ? ನೀನ್ ಯಾವಾಗಿಂದನೂ ಹೇಳ್ತಿದ್ಯಲ್ಲ ದೊಡ್ಡಮ್ಮ, ತೀರ್ಥಯಾತ್ರೆಗೆ ಬರ್ತೀನಿ ಅಂತ ಹರಕೆ ಹೊತ್ತಿದ್ದೀನಿ ಅಂತ. ಅದಕ್ಕೆ ಟಿಕೆಟ್ಸ್ ಬುಕ್ ಮಾಡಿದೆ. ರಾಧಿಕಾ, ಬಾಯಿಲಿ.
ನಿನ್ ಮಾತು ಸರಿಯಾಗಿ ಕೆಲಸ ಮಾಡಿರೋ ಹಾಗಿದೆ. ನೋಡು, ಎಲ್ಲರನ್ನೂ ಹೇಗೆ ಅನುಮಾನದಿಂದ ನೋಡ್ತಿದ್ದಾಳೆ. ಏನ್ ಅನ್ಕೊಂಡಿದ್ಯಾ ಮತ್ತೆ? ಪ್ರಿಯಾ ಮೈಂಡ್ ಇವಾಗ ನನ್ ಕಂಟ್ರೋಲ್ ಅಲ್ಲಿದೆ. ನಾನ್ ಏನ್ ಹೇಳಿದ್ರು ಕೇಳಲ್ಲ ಅಂತಾಳೆ, ಆದ್ರೆ ಫುಲ್ ಕೇಳ್ತಾಳೆ. ಹಾಯ್ ಅಮರ್. ಹಾಯ್. ಹಾಯ್ ಅಮರ್. ಹಾಯ್ ಹಾಯ್ ಪ್ರಿಯಾ. ಹೇಗಿದ್ಯಾ ಪ್ರಿಯಾ? ಅಮರ್, ಸಿಸ್ಟರ್ ಏನು ಮಾತಾಡಲ್ವಾ? ಮೌನ ವ್ರತನ ಬರೀ ನಗುನಲ್ಲೇ ಮಾತಾಡ್ತಿದ್ದಾರೆ. ಶ್ರೀನಾಥ್, ಇನ್ನು ಕೈಲಾಶ್ ರಾಧಿಕಾ ಬಂದೇ ಇಲ್ವಲ್ಲ? ಅಲ್ಲೋಡಿ, ಅಕ್ಕ ಅವರು ಬರ್ತಿದ್ದಾರೆ. ಡಿಯರ್ ಫ್ರೆಂಡ್ಸ್ ಅಂಡ್ ಕಲೀಗ್ಸ್, ನಮ್ಮ ಆಹ್ವಾನಕ್ಕೆ ಬೆಲೆ ಕೊಟ್ಟು ಬಂದಿರೋ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಲೆಟ್ ಸೆಲೆಬ್ರೇಟ್. ರಾಧಿಕಾ, ಅಮರ್, ನಾವು ಮೂವರು ಸೇರಿ ಕೇಕ್ ಕಟ್ ಮಾಡೋಣ ಬಾ. ಪರವಾಗಿಲ್ಲ ದರ್ಶಿನಿ, ನೀವ್ ಕಟ್ ಮಾಡಿ. ಹಾಗೆ ಹೇಳ್ಬಿಡಿ ಸಿಸ್ಟರ್. ಪಾರ್ಟಿ ನಮ್ದು, ಪಾರ್ಟ್ನರ್ಶಿಪ್ ನಿಮ್ದು. ನೀವೇ ಕಟ್ ಮಾಡಿ. ಕಮ್ ಆನ್, ಬನ್ನಿ. ಅಮರ್, ಬನ್ನಿ ಕಮ್ ಆನ್ ಬ್ರದರ್. ಅಮರ್, ಯಾಕೆ ನಾಚ್ಕೋತಾ ಇದ್ದೀರಾ? ಕಮ್ ಆನ್. ಕಮ್ ಬಾ ಬಾ ಅಂದ್ರೆ. ಇನ್ನೂ ಯಾಕೆ ಯೋಚನೆ ಮಾಡ್ತಿದ್ಯಾ? ಹೋಗು, ಬಾ ಬಾ ಬಾ. ಬಾ ರಾಧಿಕಾ. ಅಮರ್ ಅಂದ್ರೆ ಚಿರಂಜೀವಿ, ಚಿರಕಾಲ ಇರೋರು ಅಂತ ಅರ್ಥ. ಅವ್ರ ಜೊತೆ ಚಿರಕಾಲ ಬದುಕಬೇಕು ಅನ್ನೋದು ನನ್ನ ಆಸೆ. ಪ್ರತಿ ಹೆಂಡತಿ ತನ್ನ ಗಂಡನ ಜೊತೆ ಹಾಗೆ ಬದುಕಬೇಕು ಅನ್ಕೋತಾಳೆ. ಆದ್ರೆ ನನ್ ಗಂಡ ನಂಗೆ ತುಂಬಾ ಸ್ಪೆಷಲ್. ಯಾರೇ ಅಡ್ಡ ಬಂದ್ರು ಅವರಿಂದ ನನ್ನ ಯಾರೂ ದೂರ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರ ಎಲ್ಲ ವಿಷಯದಲ್ಲೂ ಓಪನ್ ಆಗಿರ್ತಾರೆ, ಏನೂ ಮುಚ್ಚಿಡಲ್ಲ. ನಾನೇ ಅವ್ರನ್ನ ಅವಾಗವಾಗ ಕೆದಕ್ತಾ ಇರ್ತೀನಿ, ಆದ್ರೂ ಅವ್ರ ತಾಳ್ಮೆಯಿಂದ ಇರ್ತಾರೆ. ಬೈದ್ರು ಆ ಕೋಪ ಆ ಕ್ಷಣಕ್ ಮಾತ್ರನೇ, ಮರುಕ್ಷಣನೇ ಅವ್ರು ಮತ್ತೆ ನನ್ ಮುದ್ ಮಾಡ್ತಾರೆ. ನಾನು ಅವರಿಗೆ ಟೀಚರ್ ಅಂದ್ರು, ಅವ್ರ ಪ್ರಪಂಚ ಅಂದ್ರು. ಆದ್ರೆ ಅವರೇ ನಂಗೆಲ್ಲ.
ಮಾತಲ್ಲಿ ಹೇಳ್ಬೇಕಂದ್ರೆ ಅವ್ರ ಗಂಡಾಗಿ ಎಷ್ಟ್ ಪ್ರೀತಿಸ್ತಾರೋ ನಂಗೆ ತಂದೆ ಇಲ್ಲದ ಕೊರ್ಗನು ಕೂಡ ಹಾಗೆ ತೀರಿಸ್ತಿದ್ದಾರೆ. ಅವ್ರಿಲ್ದೆ ನನ್ ಜೀವನಕ್ಕೆ ಅರ್ಥ ಇಲ್ಲ. ದರ್ಶಿನಿ, ನೆಕ್ಸ್ಟ್ ಕೈಲಾಶ್ನ ಕರೆಯೋಣವಾ? ತಡ ಯಾಕೆ? ಕೈಲಾಶ್, ಕಮಾನ್ Come on, ಕಮಾನ್ bro. ಕೈಲಾಶ್. ಸಾರಿ ಟು ಸೇ ದಿಸ್, ಆದ್ರೆ ಹೇಳಲೇಬೇಕು. ಮದ್ವೆ ಆಗಿರೋ ಪ್ರತಿ ಹೆಣ್ಣಿಗೆ ಗಂಡನೇ ಪ್ರಪಂಚ. ಆ ಪ್ರಪಂಚ ಸಂತೋಷವಾಗೇ ಇರ್ಬೇಕು, ಇರತ್ತೆ. ಅವ್ರ ಹೆಂಡತಿ ಸ್ಥಾನದಲ್ಲಿ ನಾನು ಅದನ್ನೇ ಮಾಡ್ತಿದ್ದೀನಿ. ಅದ್ರಲ್ಲೂ ನೀವ್ ನನಗ್ ತೋರಿಸ್ತಿರುವಂಥ ಅಮೂಲ್ಯವಾದ ಪ್ರೀತಿ ಪಡಿಬೇಕು ಅಂದ್ರೆ ಅದೃಷ್ಟ ಇರ್ಬೇಕು. ಅದನ್ನ ಹೇಗ್ ಬಿಟ್ಕೊಡ್ಲಿ ಕೈಲಾಶ್ ಅವ್ರೆ? ಓಕೆ, ಯು ಹೇಟ್ ಮೀ ಬಿಕಾಸ್ ಯು ಆರ್ ಲವಿಂಗ್ ಮೀ, ಸೊ ಐ ಲವ್ ಯು ಕೈಲಾಶ್ ಅವ್ರೆ. ಸೂಪರ್ ಅಕ್ಕ, ನೀನೆಲ್ಲೂ ಬಿಟ್ಕೊಡ್ದೆ, ಸೂಪರ್ ಆಗಿ ಮಾತಾಡ್ದೆ. ಗುಡ್ ಸ್ಪೀಚ್ ರಾಧಿಕಾ. ದರ್ಶಿನಿ, ಇವಾಗ ನಿಮ್ ಟರ್ನ್, ನೀವು ಮಾತಾಡಿ. ಇವಳೇನು ಇಷ್ಟು ಓವರ್ ಆಗಿ ಆಡ್ತಿದ್ದಾಳೆ? ಇವ್ರ ಜೊತೆ ಇಷ್ಟು ಕ್ಲೋಸ್ ಆಗಿರೋ ಅವಶ್ಯಕತೆ ಏನಿದೆ? ನಾನು ಇವಳನ್ನ ಅಪ್ಪಿತಪ್ಪಿ ಅವ್ರ ಲವರ್ ಇವಳೇ ಇರ್ಬೋದಾ? ಆಕ್ಚುಲಿ ಅಮ್ಮ, ಸರ್, ಪಾರ್ಟಿ ಅಂದ್ರೆ ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದ್ವಿ. ಆದ್ರೆ ನೀವ್ ಹೀಗ್ ಸಪರೇಟ್ ಆಗಿ ಬಂದ್ ಮಾತಾಡ್ತಿದ್ರೆ ಹೇಗೆ? ನಮ್ಗೆ ಎಂಟರ್ಟೈನ್ಮೆಂಟ್ ಬೇಕು ಸರ್. ಹಾ, ಅಂದ್ರೆ ಇವಾಗ ಅಮರ್ ಹಾಡ್ ಹೇಳಿ ಡ್ಯಾನ್ಸ್ ಮಾಡು ಅಂತಿದ್ದೀರಾ ಏನು? ಸರ್ ಡ್ಯಾನ್ಸ್ ಮಾಡ್ತಾರಂದ್ರೆ ಅವ್ರಿಗೆ ಜೋಡಿಯಾಗಿ ಡ್ಯಾನ್ಸ್ ಮಾಡಕ್ ನಾನು ರೆಡಿ ಸರ್. ಆಹಾ, ಅವಾಗ ನಿಮ್ ಚರ್ಮ ಸುಲಿಯಕ್ಕೆ ನನ್ನ ಹೆಂಡ್ತಿನೂ ರೆಡಿ ಆಗಿರ್ತಾಳೆ. ಅದ್ ನಿಮಗ್ ಓಕೆ ಅಂದ್ರೆ ನಿಮ್ ಜೊತೆ ಡ್ಯಾನ್ಸ್ ಮಾಡಕ್ ನಾನು ರೆಡಿ. ಏನಂತೀರಾ? ಮಾಡೋಣ? ಅಮರ್, ಒಂದ್ ನಿಮಿಷ ಬರ್ತೀನಿ. ಓಕೆ. ಹೌದು, ನನ್ ಗಂಡ ತೆಳ್ಳಗೆ ಬೆಳ್ಳಗೆ ಹೀರೋ ತರ ಇದಾರೆ ಅಂತ ನೀನ್ ಅವ್ರ ಮೇಲೆ ಆಸೆ ಪಡ್ತಿದ್ಯಾ ಅಂತ ನಂಗ್ ಡೌಟ್ ಬರ್ತಿದೆ. ಇದು ತುಂಬಾ ಜಾಸ್ತಿ ಆಯ್ತು ಪ್ರಿಯಾ. ನೀನ್ ನಂಗ್ ತುಂಬಾ ನೋವಾಗ ಹೋಗಿ ಮಾತಾಡ್ತಿದ್ಯಾ. ನೀನ್ ನನಗ್ ನೋವಾಗೋ ಹಾಗೆ ಬಿಹೇವ್ ಮಾಡ್ತಿದ್ಯಾ, ಅದಕ್ಕೆ ನಾನ್ ಹೀಗ್ ಮಾತಾಡ್ತಿದ್ದೀನಿ. ಇನ್ನೊಂದ್ಸಲ ನೀನ್ ನನ್ ಗಂಡನ್ ಮೇಲೆ ಬೀಳೋದಾಗ್ಲಿ ಅವ್ರ ಜೊತೆ ಕ್ಲೋಸ್ ಆಗಿ ಮೂವ್ ಆಗೋದಾಗ್ಲಿ ನೀನ್ ಮಾಡ್ಬಾರ್ದು. ಅವ್ರ ಜೊತೆ ಮಿನಿಮಮ್ 2 ಮೀಟರ್ಸ್ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಅದನ್ ದಾಟಿ ಮುಂದಕ್ ಬಂದ್ಯೋ ನಿನ್ನ ಸುಮ್ನೆ ಬಿಡಲ್ಲ. ಅಲ್ಲಿ ತುಂಬಾ ಜನ ಇದ್ದಾರೆ, ಅವರೆಲ್ಲ ಮರ್ಯಾದೆಯಾಗೆ ಇದಾರಲ್ಲ, ಅವ್ರ ಪಾಡಿಗೆ ಅವ್ರು ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿದಾರಲ್ವಾ? ನೀನ್ ಮಾತ್ರ ಯಾಕೆ ಓವರ್ ಆಗಿ ಆಡ್ತಿದ್ಯಾ? ನನ್ ಮುಂದೆನೆ ನನ್ ಗಂಡನ್ ಕೈ ಹಿಡ್ಕೊಂಡು ಓಡಾಡ್ತಿದ್ರೆ ನಾನ್ ಏನ್ ಅನ್ಕೋಬೇಕು? ಅದಲ್ದೆ ನಾನೇನೋ ನಿನ್ನ ಇನ್ಸಲ್ಟ್ ಮಾಡ್ತಿದ್ದೀನಿ ಅನ್ನೋ ಹಾಗೆ ಮಾತಾಡ್ತಿದ್ಯಾ? ನಿಜ ಹೇಳ್ಬೇಕಂದ್ರೆ ನೀನೇ ನನ್ನ ಪಾರ್ಟಿಗೆ ಕರೆದು ಇನ್ಸಲ್ಟ್ ಮಾಡ್ತಿದ್ಯಾ. ಇದೇ ನಿಮ್ಗೆ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್ ದರ್ಶಿನಿ. ಇದನ್ ನೀನ್ ಹೇಗ್ ತಗೊಂಡ್ರು ಪರವಾಗಿಲ್ಲ, ನಾನಂತೂ ತುಂಬಾ ಸೀರಿಯಸ್ ಆಗಿನೇ ಹೇಳ್ತಿದ್ದೀನಿ. ಮರ್ಯಾದೆಯಾಗಿ ನನ್ ಗಂಡನಿಂದ ದೂರ ಇರು.
ಹೀಗಾದ್ರೆ ಕಷ್ಟ ಪ್ರಿಯಾ. ನೀನ್ ನನ್ನ ಅನುಮಾನಿಸ್ತಿದ್ಯಾ ಅಂತ ಹೇಳ್ತಿದ್ಯಾ ಅಷ್ಟೇ, ಇಂಡೈರೆಕ್ಟ್ ಆಗಿ ನಿನ್ ಗಂಡನ ಅನುಮಾನಿಸ್ತಿದ್ಯಾ. ಅಮರ್ ಅಂತ ವ್ಯಕ್ತಿನ ಅನುಮಾನಿಸೋದ್ರಲ್ಲಿ ನಿಜವಾಗ್ಲೂ ಅರ್ಥ ಇಲ್ಲ. ನಾನ್ ನನ್ ಗಂಡನ್ ಅನುಮಾನಿಸ್ತಿದೀನಿ ಅಂತ ಹೇಳೋದಕ್ ನೀನ್ ಯಾರು? ಆ ಮಾತನ್ನ ನಾನ್ ಹೇಳ್ತಿಲ್ಲ ಪ್ರಿಯಾ, ನಿನ್ನ ಮಾತೆ ಹೇಳ್ತಿದೆ. ನೀನ್ ನನ್ ಮೇಲ್ ಕೋಪದಲ್ಲಿ ಅಂದಿರೋ ಪ್ರತಿ ಮಾತು ನಿನ್ ಗಂಡನ್ ಮೇಲೆ ನಂಬಿಕೆ ಇಲ್ಲ ಅನ್ನೋ ಫೀಲಿಂಗ್ ಕಾಣ್ತಿದೆ. ನಂಬಿಕೆ ಇಲ್ಲದ್ಮೇಲೆ ಸಂಸಾರ ಉಳಿಯಲ್ಲ ಪ್ರಿಯಾ, ಅದನ್ನೇನ್ಬಿಟ್ಕೊ. ನಮ್ ಪತಿರ ಇರಿಲ್ಲಿ. ನೋಡ್ದ್ಯಾ ಹೇಗ್ ಹುಡುಕ್ತಾ ಇದ್ದಾಳೆ? ಮಾಡ್ತೀನಿ. ಇಷ್ಟೊತ್ತು ಜಾಸ್ತಿ ಆಡ್ತಿದ್ಲಲ್ಲ, ಅವಳ ಹೃದಯ ನಿಂತೋಗೋ ಅಂತ ಸತ್ಯ ಹೇಳ್ತೀನಿ. ಏನು, ಯಾಕೆ ಪದೇ ಪದೇ ನನಗೆ ಕಾಲ್ ಮಾಡ್ತಿದ್ಯಾ? ನಿನ್ ಟೈಮ್ ಬಂದಾಯ್ತು ಪ್ರಿಯಾ. ನೀನ್ ಹುಡುಕ್ತಿರೋ ನಿನ್ ಗಂಡ ಇವಾಗ ಅವನ್ ಲವರ್ ಜೊತೆ ಮಾತಲ್ಲಿ ಮುಳುಗ್ ಹೋಗಿದ್ದಾನೆ. ಎಲ್ಲಿ? ಹುಡುಕು. ನಾನ್ ಕೇಳಿದ್ದು ನೀನೆಲ್ಲಿ ಅಂತ. ಎಲ್ಲ ನೋಡ್ತಿರೋಳ್ ಹಾಗೆ ಮಾತಾಡ್ತಿದ್ಯಲ್ಲ. ಹಾ, ನನ್ನ ನೀನ್ ಯಾವತ್ತೂ ಕಂಡು ಹಿಡಿಯಕ್ಕಾಗಲ್ಲ ಬಿಡು. ಹೇಳಿಲ್ವಾ ಕಂಡು ಹಿಡಿಯಲ್ಲ ಅಂತ? ಆದ್ರೆ ಅರ್ಥ ಆಯ್ತಲ್ಲ, ನೋಡ್ಕೊಂಡೇ ಹೇಳ್ತಿದ್ದೀನಿ ಅಂತ. ಇನ್ಯಾಕ್ ತಡ? ಹೋಗಿ ಆ ಸುಂದರ ದೃಶ್ಯನ ನಿನ್ ಕಣ್ಣಲ್ಲಿ ತುಂಬಿಕೊಂಡು ಖುಷಿ ಪಡು ಪ್ರಿಯಾ. ಚಿಚಿ, ಅವ್ರು ಮಾತಾಡ್ತಿರೋದು ಅಕ್ಕನ ಜೊತೆನೆ ಅಲ್ವಾ? ನಾನು ಯಾಕೆ ಹೀಗೆ ಯೋಚನೆ ಮಾಡ್ತಿದ್ದೀನಿ? ನನ್ ಬುದ್ಧಿನೇ ಹಾಳಾಗಿದೆ. ಆ ರಾಕ್ಷಸಿ ಮಾಡಿರೋ ಕೆಲ್ಸಕ್ಕೆ ನನ್ ತಲೆನೇ ಓಡ್ತಾ ಇಲ್ಲ. ಹುಚ್ಚಾಗಿ ಯೋಚನೆ ಮಾಡ್ತಿದ್ದೀನಿ. ಅಲ್ಲ, ನಂಗೇನಾಗಿತ್ತು? ಅವಳ ಮಾತನ್ನ ನಂಬಕ್ಕೆ ತಡ್ಬುದ್ದಿ.
ಆದ್ರೆ ಆ ದಾರಿ ದಾಟಿ ಹೋದ್ರೇನೆ ನಿನ್ ಜೀವನ ಕಾಪಾಡ್ಕೊಳ್ಳೋ ದಾರಿ ಕಾಣಿಸುತ್ತೆ. ಪ್ಲೀಸ್ ದಯಮಾಡಿ ಫೋನ್ ಕಟ್ ಮಾಡು. ಒಂದ್ ಕೆಲ್ಸ ಮಾಡು ಪ್ರಿಯಾ, ನಂಬೇಡ, ಆದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತ ಪ್ರೂವ್ ಮಾಡು. ಮಾಡ್ತ್ಯಾ? ನಿನ್ ಗಂಡನ್ ಲೈಫಲ್ಲಿರೋ ಲವರ್ ಯಾರು ಅಂತ ಗೊತ್ತಾಗೋ ಮಾರ್ಗನೆಲ್ಲ ನೀನೇ ಕಂಡು ಹಿಡ್ಕೋ. ಕಾಲೇಜಿಗೆ ಹೋಗ್ತೀಯೋ, ಫ್ರೆಂಡ್ಸ್ನ ಮೀಟ್ ಮಾಡ್ತೀಯೋ, ಇಲ್ಲ ಯಾರಾದ್ರೂ ಶತ್ರುನ ಮೀಟ್ ಮಾಡ್ತೀಯೋ ನಿನ್ನಿಷ್ಟ. ಯಾರನ್ನಾದ್ರೂ ಕೇಳು, ಆದ್ರೆ ಅಮರ್ ಲವ್ ಮಾಡಿದ್ದು ರಾಧಿಕಾನ ಅಲ್ಲ ಅಂತ ಪ್ರೂವ್ ಮಾಡು. ಆವಾಗ ನಾನು ನೇರವಾಗಿ ನಿನ್ ಮುಂದೆ ಬಂದು ನಿನ್ ಕಾಲ್ ಹಿಡ್ಕೊಂಡು ಕ್ಷಮಾಪಣೆ ಕೇಳೋದಕ್ಕೆ ಸಿದ್ಧವಾಗಿದ್ದೀನಿ. ಏನಂತ್ಯ ಪ್ರಿಯಾ? ಯಾಕೆ ಎಲ್ಲೋ ಒಂದ್ ಕಡೆ ನಾ ಹೇಳ್ತಿರೋದು ಸತ್ಯ ಅಂತ ನನ್ ಮಾತಲ್ಲಿರೋ ಕಾನ್ಫಿಡೆನ್ಸ್ ಹೇಳ್ತಿದ್ಯಾ? ನೋಡು ಪ್ರಿಯಾ, ನಿಂಗೆ ಎರಡೇ ದಾರಿ. ಸತ್ಯನ ನನ್ ಕರ್ಮ ಅಂತ ಹೊಟ್ಟೆಗೆ ಹಾಕೊಂಡು ಬದುಕೋದು, ಇಲ್ಲ ಸತ್ಯ ಅಲ್ಲ ಅಂತ ಪ್ರೂವ್ ಮಾಡೋದು. ನಿನ್ನಿಷ್ಟ. ಪ್ರೂವ್ ಮಾಡ್ತೀನಿ. ನಮ್ಮ ಅಕ್ಕನ್ ಒಳ್ಳೆ ವ್ಯಕ್ತಿತ್ವ ಅಂತ ಪ್ರೂವ್ ಮಾಡ್ತೀನಿ. ಆದ್ರೆ ನೀನ್ ಮಾತ್ನಂತೆ ನಡ್ಕೋತ್ಯಾ? ಅವತ್ತಿನ ದಿನ ನನ್ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತ್ಯಾ? ಆ ಅವಕಾಶ ನಿಂಗಿಲ್ಲ, ಆದ್ರೂ ನಿನ್ ತೃಪ್ತಿಗೋಸ್ಕರ ಓಕೆ ಕೇಳ್ತೀನಿ ಬಿಡು. ಅದೇ ಮಾತ್ಮೇಲೆ ನಿಂತ್ಕೋ. ನಿನಗ್ ನಾನ್ ಗೆದ್ದು ತೋರಿಸ್ತೀನಿ. ಚಾಲೆಂಜ್, ಡಬಲ್ ಚಾಲೆಂಜ್. ಗೊತ್ತಜ್ಜಮ್ಮ, ಅದು ಅಕ್ಕ ಓದಿರೋ ಕಾಲೇಜೆ. ಏನು ರಾಧಿಕಾ ಅಮರ್ ಒಂದೇ ಕಾಲೇಜಲ್ಲಿ ಓದಿದಾರಾ? ಹೌದು. ಈ ವಿಷಯ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ವಲ್ಲೇ? ಅಜ್ಜಮ್ಮ ಹೇಳೋ ಸಂದರ್ಭ ಯಾವತ್ತೂ ಬಂದಿಲ್ವೇನೋ. ಅಲ್ದೆ ಒಂದ್ಸಲ ನಾನು ಅವ್ರನ್ನ ಕೇಳಿದ್ದೆ, ಒಂದೇ ಕಾಲೇಜಲ್ಲಿ ಓದಿದ್ರು ನಮ್ಮ ಅಕ್ಕ ನಿಮಗ್ ಯಾಕೆ ಗೊತ್ತಿಲ್ಲ ಅಂತ. ಏನ್ ಹೇಳ್ದ ಅವನು? ಪ್ರೀತಿ ಮಾಡಿರೋಳ್ನ ಬಿಟ್ಟು ಇನ್ ಯಾರನ್ನು ನೋಡಿಲ್ಲ ಅಂತ ಹೇಳದ್ನಾ? ಹಾಗೇನ್ ಹೇಳಲಿಲ್ಲ. ಅಕ್ಕ ಅವ್ರಿಗೆ ಜೂನಿಯರ್ ಅಂತೆ, ಅದಕ್ಕೆ ಯಾವತ್ತೂ ಮೀಟ್ ಮಾಡ್ಲಿಲ್ವಂತೆ. ಮಾಡಿದ್ರು ಅವ್ರಿಗೆ ಯಾರು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಅಷ್ಟ್ ನೆನ್ಪಿರಲ್ವಲ್ಲ ಅಜ್ಜಮ್ಮ. ನಿಮ್ ಅಕ್ಕ ಅವನ್ಗೆ ಜೂನಿಯರ್ ಆಗಿದ್ರೆ ಅವನ್ ಲವರ್ ಬಗ್ಗೆ ನಿಮ್ ಅಕ್ಕನ ಹತ್ರನೇ ಕೇಳ್ಬೋದಲ್ವೇನೆ? ಬೇಡ ಅಜ್ಜಮ್ಮ, ಬೇಡ. ನನ್ ಲೈಫಲ್ಲಿ ಡಿಸ್ಟರ್ಬೆನ್ಸಸ್ ಇರೋ ವಿಷಯ ಅಕ್ಕನಿಗೆ ಯಾವತ್ತೂ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಅವಳಲ್ಲಿ ಸಂತೋಷವಾಗಿರೋದಿಲ್ಲ. ನನ್ ಜೀವನ ಏನಾಗ್ಬಿಡುತ್ತೋ ಅಂತ ಅವಳು ತುಂಬಾ ಚಿಂತೆ ಮಾಡ್ತಾಳೆ. ಆದ್ರೆ ಅದೆಲ್ಲ ಬೇಕಾಗಿಲ್ಲ ಅಜ್ಜಮ್ಮ. ನಾನೇ ಡೈರೆಕ್ಟ್ ಆಗಿ ಕಾಲೇಜ್ಗೆ ಹೋಗಿ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತೀನಿ. ಅವ್ರ ಲವರ್ ಯಾರು ಅಂತ ಕಣ್ಣು ಹಿಡಿತೀನಿ. ಸರಿ ಕಣೆ, ಏನ್ ಮಾಡಿದ್ರು ಅಮರ್ಗೆ ಡೌಟ್ ಬರ್ದೇ ಇರೋ ತರ ಮಾಡು. ಈಗಾಗ್ಲೇ ಎಲ್ಲದಕ್ಕೂ ನಾನೇ ನಿಂಗೆ ಚುಚ್ಕೊಡ್ತಾ ಇರೋದು ಅಂತಿದ್ದಾನೆ. ಅದೆಲ್ಲ ಇವಾಗ ನನಗ್ ಕೇಳಕ್ ಆಗಲ್ಲ. ಅದಕ್ಕೆ ಅವನ್ಗೆ ಗೊತ್ತಾಗ್ದೇ ಇರಂಗೆ ಹುಷಾರಾಗಿ ಮಾಡು. ಹೇಗ್ ಗೊತ್ತಾಗಕ್ ಬಿಡ್ತೀನಿ ಅಜ್ಜಮ್ಮ? ಗೊತ್ತಾದ್ರೆ ಅವ್ರಿಗೆ ನೋವಾಗುತ್ತೆ ಅಂತ ನಂಗೆ ಗೊತ್ತಿಲ್ವಾ? ಈ ಸಮಸ್ಯೆನ ನಾನೇ ಸೀಕ್ರೆಟ್ ಆಗಿ ಡೀಲ್ ಮಾಡ್ತೀನಿ. ನಾಳೆನೆ ಅವ್ರ ಕಾಲೇಜ್ಗೆ ಹೋಗ್ತೀನಿ. ಆಲ್ ದಿ ಬೆಸ್ಟ್ ಕಣೆ ಮೊಮ್ಮಗಳೇ. ವಿಶ್ ಮಾಡೋದಷ್ಟೇ ಅಲ್ಲ, ಅವಶ್ಯಕತೆ ಬಂದ್ರೆ ನೀನ್ ನಂಗ್ ಹೆಲ್ಪ್ ಕೂಡ ಮಾಡ್ಬೇಕು. ಮಾಡದೆ ಇರ್ತೀನಾ? ಯಾಕಿಷ್ಟು ಮೊಂಡತನ ಮಾಡ್ತಿದ್ದೀರಾ ರೀ? ಯಾಕೆ ನಿಮಗ್ ನೀವೇ ಶಿಕ್ಷೆ ಕೊಟ್ಕೊಂಡು ನನ್ಗೂ ಶಿಕ್ಷೆ ಕೊಡ್ತಿದ್ದೀರಾ? ಯಾಕೆ ನನ್ನ ನಂಬ್ತಾ ಇಲ್ಲ ರೀ? ಇಷ್ಟು ದಿನ ನನ್ನ ನಂಬಿ ನಿಮ್ಮನ್ನು ದೂರ ಇಟ್ಟಿದ್ದಾಗ್ಲೂ ನೀವು ನನ್ನ ತಪ್ಪು ತಿಳ್ಕೊಂಡಿಲ್ಲ.
ನಾನ್ ನಿಮ್ಗೆ ಹತ್ರ ಆಗ್ಬೇಕಾದ್ರೆ ನೀವು ಯಾರೋ ಹೇಳಿದ ಮಾತು ಕೇಳಿ ನನ್ನ ಯಾಕೆ ದೂರ ಇಡ್ತಿದ್ದೀರಾ? ಇದು ಸರಿ ಅಲ್ಲ ರೀ. ಇವಾಗ ನನ್ನ ಮನ್ಸಲ್ಲಿ ಯಾರೂ ಇಲ್ಲ, ನೀವು ಮಾತ್ರ ಇರೋದು. ಅದನ್ನ ನಾನು ಎಷ್ಟು ಸಲ ಹೇಳಿದ್ರು ನೀವು ನಂಬ್ತಾನೆ ಇಲ್ಲ. ಅದೆಲ್ಲ ಹೋಗ್ತಾ ರೀ. ನನಗೆ ಗೊತ್ತಿಲ್ಲದೆ ಮಾಡಿದ ತಪ್ಪು ಅದು. ಅವತ್ತು ನಾನು ನಮ್ಮ ಅಪ್ಪನ ಮಾತು ಕೊಟ್ಮೇಲೆ ಇವಾಗ ನನ್ನ ಲೈಫಲ್ಲಿ ಇರೋದು ನೀವೇ ಅಂತ ಡಿಸೈಡ್ ಮಾಡಿದ್ಮೇಲೆ ನಿಮ್ಗೆ ತಾಳಿ ಕಟ್ಟಿಸ್ಕೊಳ್ಳೋಕೆ ಸಿದ್ಧವಾಗಿದ್ದು. ಅದಾದ್ಮೇಲೆ ನನ್ನ ಮನ್ಸಲ್ಲಿ ನಿಮ್ಮನ್ ಬಿಟ್ರೆ ಇನ್ಯಾರಿಗೂ ಆ ಸ್ಥಾನ ಕೊಟ್ಟಿಲ್ಲ. ಅವತ್ತು ಕೂಡ ಹಾಸ್ಪಿಟಲ್ ಅವ್ರು ಹೇಳಿದ್ದನ್ನ ನಂಬಿ ನಾನ್ ನಿಮ್ಮಿಂದ ದೂರ ಇದ್ನೇ ವಿನಃ ನಾನ್ ನಿಮಗೆ ಯಾವತ್ತೂ ಮೋಸ ಮಾಡಿಲ್ಲ ರೀ. ನಿಮಗೆ ಇಲ್ದೇ ಇರೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ನಿಮ್ಮನ್ನ ದೂರ ಇಡ್ಬೇಕಂತ ನಾನ್ ಕನ್ಸಲ್ಲೂ ಅನ್ಕೊಳ್ಳಲ್ಲ ರೀ. ಆ ಪ್ರಿಯಾ ಹೇಳಮ್ಮ. ಅಜ್ಜಮ್ಮ, ನಾನ್ ಕಾಲೇಜ್ ಕಡೆ ಹೋಗ್ತಿದ್ದೀನಿ. ಅವ್ರು ಕೇಳಿದ್ರೆ ತುಮಕೂರಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದೀನಿ. ಹಾ, ಒಂದ್ ವೇಳೆ ನಿಂಗ್ ಫೋನ್ ಮಾಡಿದ್ರೆ ನೀನು ಅದನ್ನೇ ಹೇಳಿ ಮ್ಯಾನೇಜ್ ಮಾಡು, ಸರಿನಾ? ಅಯ್ಯೋ, ಅದ್ ಹೇಗೆ ಆಗತ್ತೆ? ಒಂದ್ ವೇಳೆ ನಾವ್ ಅಕ್ಕಪಕ್ಕ ಇದೀವಿ ಅನ್ಕೊಂಡು ನಿಂಗ್ ಫೋನ್ ಕೊಡು ಅಂದ್ರೆ ನಾನೇನ್ ಮಾಡ್ಲೆ? ನೀನ್ ನನ್ನನ್ ಯಾಕೆ ಸಿಕ್ಕಾಕ್ಸ್ತೆ ಇದ್ರಲ್ಲಿ? ಮತ್ತೇನ್ ಮಾಡ್ಲಿ ಅಜ್ಜಮ್ಮ? ಎಲ್ಲಿಗ್ ಹೋಗ್ತಿದ್ಯಾ ಅಂತ ಕೇಳಿದ್ರೆ ನಿಮ್ ಲವರ್ ಯಾರು ಅಂತ ತಿಳ್ಕೊಳಕ್ಕೆ ನಿಮ್ ಕಾಲೇಜ್ ಹೋಗ್ತಿದ್ದೀನಿ ಅಂತ ಹೇಳ್ಬೇಕಿತ್ತಾ? ನೀನು ಅರ್ಥ ಮಾಡ್ಕೊಳ್ತಾ ಇದ್ರೆ ಹೇಗಜ್ಜಮ್ಮ? ಏನ್ ಅರ್ಥ ಮಾಡ್ಕೊಳ್ಳೋದೋ ಏನೋ. ಇವಾಗ ಅವ್ನ್ ಫೋನ್ ಮಾಡಿದ್ರೆ ಏನ್ ಮಾಡೋದು ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಟೆನ್ಷನ್ ಮಾಡ್ಕೋಬೇಡ ಅಜ್ಜಮ್ಮ, ಅವ್ರು ಖಂಡಿತ ಫೋನ್ ಮಾಡ್ತಾರೆ ಅಂತ ನಾನೇನ್ ಹೇಳಿಲ್ವಲ್ಲ. ಒಂದ್ ವೇಳೆ ಫೋನ್ ಮಾಡಿದ್ರೆ ನಾನ್ ಪ್ರದಕ್ಷಿಣೆ ಹಾಕ್ತಿದ್ದೀನಿ ಅಂತನೋ ಪ್ರಸಾದ ತಗೊಂಡ್ ಬರಕ್ ಹೋಗಿದ್ದೀನಿ ಅಂತನೋ ಹೇಳಿ ಮ್ಯಾನೇಜ್ ಮಾಡು. ನಾನ್ ಹೇಗೂ ಸಂಜೆ ಅಷ್ಟ್ರಲ್ಲಿ ಬಂದ್ಬಿಡ್ತೀನಲ್ಲ ಅಜ್ಜಮ್ಮ. ಸರಿ ಬಿಡು, ಏನೋ ಒಂದ್ ಹೇಳ್ ಸಾಯ್ತೀನಿ. ನೀನ್ ಮಾತ್ರ ಬೇಗ ಬಂದ್ಬಿಡು. ಹಾ ಆಯ್ತು. ಅವ್ನ್ ಫೋನ್ ಮಾಡೋವರೆಗೂ ಇರ್ಬೇಡ ಮತ್ತೆ. ಸರಿ ಅಜ್ಜಮ್ಮ, ಇಡ್ತೀನಿ. ಹಾ, ಹಾಗಂತ ಅದನ್ ಮನ್ಸಲ್ಲಿಟ್ಕೊಂಡು ನನಗ್ ತೊಂದರೆ ಕೊಡೋ ಸ್ವಭಾವನೂ ಅಲ್ಲ. ಏನಿದ್ರು ನೇರವಾಗೇನೆ ಕೇಳ್ಬಿಡ್ತಾಳೆ. ಇರೋದ್ಕಿಂತ ಜಾಸ್ತಿ ಊಹೆ ಮಾಡ್ಕೋತಾಳೆ. ಹಾಗೆ ಯೋಚನೆ ಮಾಡೋದ್ ಸರಿ ಇಲ್ಲ ಅಂತ ಎಷ್ಟ್ ಹೇಳಿದ್ರು ಅವಳು ಕೇಳಲ್ಲ. ಅವಳಾಗ ಅವಳೇ ಸಮಸ್ಯೆ ಕ್ರಿಯೇಟ್ ಮಾಡ್ಕೊಂಡು ಒದ್ದಾಡ್ತಾ ಇರ್ತಾಳೆ. ಅದೇ ನಂಗೊಂದ್ ದೊಡ್ಡ ಟೆನ್ಷನ್. ಅವಳ ಉದ್ದೇಶ ನಾನ್ ತಪ್ಪು ಮಾಡ್ತಾ ಇದ್ದೀನಿ ಅಂತಾನೋ ಯಾರ ಜೊತೆನೋ ತಿರುಗಾಡ್ತಾ ಇದ್ದೀನಿ ಅಂತಾನೋ ಅಲ್ಲ, ಬೇರೆ ಯಾರಾದ್ರೂ ನನ್ನ ಹಿಂದೆ ಬಿದ್ಬಿಡ್ತಾರನೋ ಭಯ. ಅದಕ್ಕೆ ದಿನ ಒಂದ್ ರೀತಿಲಿ ಅವಳು ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಕೊಡ್ತಾಳೆ. ಎಲ್ಲ ತಮಾಷೆಗೆ ಇರುತ್ತೆ ಬಿಡು, ಅಂತ ಸೀರಿಯಸ್ ಮ್ಯಾಟರ್ ಏನಲ್ಲ. ನೋಡು ಅಮರ್, ಪ್ರಿಯಾ ಮನ್ಸು ನನಗ್ ಚೆನ್ನಾಗ್ ಗೊತ್ತು. ಅವಳು ಪ್ರೀತಿ ಆದ್ರೂ ದ್ವೇಷ ಆದ್ರೂ ಅತಿಯಾಗೆ ಮಾಡ್ತಾಳೆ. ಅವಳು ಪ್ರೀತಿ ತೋರ್ಸಿದ್ರೆ ಅದ್ರಲ್ಲಿ ಒಳ್ಳೆ ಸ್ವಾದ ಇರುತ್ತೆ. ಅದೇ ದ್ವೇಷ ಮಾಡೋ ಪರಿಸ್ಥಿತಿ ಬಂದ್ರೆ ಎದುರಾಳಿನ ಮುಳುಗಿಸ್ತಾಳೆ. ಅದಕ್ಕೆ ಯಾವ್ದಾದ್ರೂ ತಡ್ಕೊಳ್ಳೋದು ಕಷ್ಟನೇ ಅಮರ್. ಪ್ರಿಯಾಗೆ ತಪ್ಪು ಮಾಡೋದು ಗೊತ್ತಿಲ್ಲ ಅಮರ್. ಒಂದ್ ವೇಳೆ ಏನಾದ್ರೂ ತಪ್ಪು ನಡೆದ್ರೆ ಅದನ್ನ ಹೇಗ್ ಸರಿ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡೋ ತಾಳ್ಮೆನೂ ಇಲ್ಲ ಅವಳಿಗೆ. ಆ ಕ್ಷಣ ಅವಳ ಮನ್ಸಿಗೆ ಏನ್ ಬರುತ್ತೋ ಅದನ್ನ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಹೇಳ್ಬಿಡ್ತಾಳೆ.
ಪದೇ ಪದೇ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ಇವಾಗಿರೋ ಪರಿಸ್ಥಿತಿಗೆ ನಿಂಗೆ ಹೇಳಬೇಕು, ಅದಕ್ಕೆ ಹೇಳ್ತಿದ್ದೀನಿ. ನೀನೇನು ಮಾಡ್ತೀಯೋ ಗೊತ್ತಿಲ್ಲ. ನಮ್ಮ ವಿಷಯ ಮಾತ್ರ ಪ್ರಿಯಾಗೆ ಹೇಳಕ್ಕೆ ಹೋಗಬೇಡ. ಚೇಚೆ, ನಾನು ಯಾಕೆ ಹೇಳ್ತೀನಿ ರಾಧಿಕಾ? ಈಗೀಗ ತಾನೇ ನಾನು ಪ್ರಿಯಾ ಪ್ರೀತಿನ ಅನುಭವಿಸೋಕ್ಕೆ ಶುರು ಮಾಡಿದ್ದೀನಿ. ಅವಳಿಗೆ ನಾನಂದ್ರೆ ಅದೆಷ್ಟು ಇಷ್ಟನೋ, ನನ್ನ ಜೊತೆ ಇರಬೇಕು ಅಂತ ಅದೆಷ್ಟು ಒದ್ದಾಡ್ತಾಳೋ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಖಂಡಿತ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಪ್ರಿಯಾಗ್ ಗೊತ್ತಾಗಕ್ ಬಿಡಲ್ಲ. ಅಲ್ಲ, ಇದನ್ನೆಲ್ಲ ನೀನು ಯೋಚನೆ ಮಾಡ್ಕೊಂಡು ಅನಾವಶ್ಯಕವಾಗಿ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ನೀನೊಂದು ಕೆಲಸ ಮಾಡು, ಬೇಗ ರೌಂಡ್ಸ್ ಹೋಗಿ ಪೇಷಂಟ್ಸ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ ಬಾ, ಸ್ವಲ್ಪ ರಿಫ್ರೆಶ್ ಆಗುತ್ತೆ. ಅಲ್ಲ ನೀನೇನ್ ರಾಧಿಕಾ, ಎಲ್ರೂ ಸಂತೋಷವಾಗಿರುವಾಗ ಆ ವಿಷಯನೆಲ್ಲ ಯಾಕೆ ನೆನ್ಪು ಮಾಡ್ಕೋತಿದ್ಯಾ? ಇಷ್ಟ ದಿನ ಕೈಲಾಶ್ ಜೊತೆ ಖುಷಿಯಾಗಿರ್ಬೇಕು ಅಂತ ಒದ್ದಾಡ್ತಾ ಇದ್ದಲ್ವಾ, ಇವಾಗ ಅಂತ ಅವಕಾಶ ಬಂದಿದೆ ಅಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡು. ನಮ್ ಬಗ್ಗೆ ಯಾಕೆ ಚಿಂತೆ ಮಾಡ್ತಿದ್ಯಾ? ನಾನು ಪ್ರಿಯಾ ಹ್ಯಾಪಿಯಾಗಿದ್ದೀವಿ, ಇನ್ಮುಂದೆ ಕೂಡ ಹ್ಯಾಪಿಯಾಗೇ ಇರ್ತೀವಿ. ಓಕೆನಾ? ಹೊರಡು. ನೋಡಿದ್ಯಾ ಶ್ರೀನಾಥ್, ಅವಳನ್ನ ಪ್ರೀತಿಸ್ತಾ ಇಲ್ಲ, ಅವನ್ ಲೈಫಲ್ಲಿ ಇಲ್ಲ ಅಂತಾನೆ ಎಷ್ಟು ಪ್ರೀತಿ ತೋರಿಸ್ತಿದ್ದಾನೆ. ಇಂಥವ್ರೆಲ್ಲ ಒಳ್ಳೆತನ ಅನ್ನೋ ಮುಸುಕು ಹಾಕೊಂಡು ಹೀಗೆ ಸಮಾಜದಲ್ಲಿ ಓಡಾಡ್ತಿದ್ದಾರೆ. ಇವನೇನೋ ಇನ್ನೊಂದು ಹುಡುಗಿನ, ಅವಳೇನೋ ಇನ್ನೊಂದು ಹುಡುಗನ ಮದುವೆ ಆಗ್ಬಿಟ್ರು. ಆದ್ರೆ ಇಲ್ಲಿ ಇಬ್ರು ಸೇರ್ಕೊಂಡು ಅವ್ರ ಪ್ರಾಬ್ಲಮ್ಸ್ ನ ಶೇರ್ ಮಾಡ್ಕೊಂಡು ಪಾರ್ಟ್ನರ್ಸ್ ಹತ್ರ ಸತ್ಯ ಮುಚ್ಚಿಡ್ಬೇಕು ಅಂತ ಯೋಚಿಸ್ತಿದಾರೆ ನೋಡು. ಇದೇ ಇವ್ರ ಒರಿಜಿನಲ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ಸ್ ನ ನಾನು ಹೊರಗ್ ತಗೊಂಡ್ ಬರ್ತೀನಿ, ಅವರನ್ನ ಒಬ್ರಿಗೊಬ್ರು ಆಗದೆ ಇರೋ ಹಾಗೆ ಮಾಡ್ತೀನಿ, ಅವರ ಬದುಕನ್ನ ಬೀದಿ ಮಧ್ಯಕ್ಕೆ ತಂದು ನಿಲ್ಲಿಸ್ತೀನಿ. ಅವ್ರ ಲೈಫಲ್ಲಿ ನಗು ಅನ್ನೋದನ್ನೇ ನೋಡದೇ ಇರೋ ಹಾಗೆ ಮಾಡ್ತೀನಿ. ಇಟ್ಸ್ ಓಕೆ. ಆ ಹುಡುಗಿ ಹೆಸರು ನೆನಪಾದ್ರೆ ನಂಗೆ ಕಾಲ್ ಮಾಡಿ. ಪೆನ್ ಪ್ಲೀಸ್. ಇದು ತಗೊಳ್ಳಿ. ಥ್ಯಾಂಕ್ಸ್. ಏಯ್, ಏನು? ಆ ಹುಡುಗಿ ಯಾಕೆ ಬಂದಿದ್ಲು? ಯಾಕೆ ನಿಂಗೆ ಆ ಹುಡುಗಿ ಮೇಲೆ ಕಣ್ಬಿತ್ತಾ? ನಾಚಿಕೆ ಆಗಲ್ಲ? ನಿನ್ ಕಾಲೇಜಿಂದ ಆಚೆ ಹಾಕಿ 1 ವರ್ಷ ಆಯ್ತು, ಇನ್ನೂ ಇಲ್ಲೇ ಬಿದ್ಕೊಂಡು ಏನ್ ಮಾಡ್ತಿದ್ಯಾ? ಏಯ್, ಕೇಳ್ದಕ್ ಮಾತ್ರ ಉತ್ತರ ಕೊಟ್ರೆ ಸಾಕು, ಜಾಸ್ತಿ ಆಡ್ಬೇಡ. ಅಮರ್ ಬಗ್ಗೆ ಏನೋ ಕೇಳ್ಕೊಂಡ್ ಬಂದಿದ್ರು. ಅವನ್ ಲವರ್ ಯಾರು ಅಂತ ಕೇಳಕ್ ಬಂದಿದ್ರು. ಶಾಕ್ ಆಗಿದ್ಯಲ್ಲ? ಹೆಂಡತಿ ಗಂಡನ್ ಬಗ್ಗೆ, ಗಂಡನ್ ಲವರ್ ಬಗ್ಗೆ ತಿಳ್ಕೊಳಕ್ ಬಂದಿದ್ಲಾ? ವಾಟ್? ಅವರು ಅಮರ್ ಹೆಂಡತಿ ಕಣ. ಅವ್ರ ಲವ್ ಸ್ಟೋರಿ ಫುಲ್ ಹೇಳ್ಬಿಟ್ವಿ, ಹುಡುಗಿ ಹೆಸರು ಬಿಟ್ಟು. ಯಾಕಂದ್ರೆ ನೀನ್ ಹೇಳೋ ಉತ್ತರದಿಂದಾನೇ ನನ್ನ ಲೈಫಲ್ಲಿ ಒಂದು ಕ್ಲಾರಿಟಿ ಬರುತ್ತೆ. ನೀವೇನ್ ಮಾತಾಡ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ ಸಾಹೇಬ್ರೆ. ಯಾವ್ದ್ರ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಕಂದ್ರಿ? ರಾಧಿಕಾ ಬಗ್ಗೆ. ಅಕ್ಕನ ಬಗ್ಗೆನಾ? ಹೌದು. ನಾನ್ ಹೇಳೋದ್ ಕೇಳಿದ್ರೆ ನಿನಗೆ ಗಾಬರಿ ಆಗ್ಬೋದು, ಆದ್ರೆ ವಿಧಿ ಇಲ್ಲ, ನಾನಿದನ್ನ ನಿಂಗೆ ಹೇಳಲೇಬೇಕು. ಸಾಹೇಬ್ರೆ, ನೀವ್ ಹೀಗ್ ಮಾತಾಡ್ತಿದ್ರೇನೆ ನಂಗೆ ತುಂಬಾ ಭಯ ಆಗ್ತಿದೆ. ಕೇಳಿದ್ರೆ ನಿಮ್ಮ ಅಕ್ಕನ ಮೇಲೆ ನಿಂಗೆ ಅಸಹ್ಯ ಹುಟ್ಟುತ್ತೆ. ಏನ್ ಮಾತಾಡ್ತಿದ್ದೀರಾ ಸಾಹೇಬ್ರೆ? ನಮ್ಮ ಅಕ್ಕನ ಮೇಲೆ ನಂಗೆ ಯಾಕೆ ಅಸಹ್ಯ ಆಗುತ್ತೆ? ಅದ್ ನಡೆಯಲ್ಲ, ಅಂತ ಕೆಲಸ ನಮ್ಮ ಅಕ್ಕ ಮಾಡಲ್ಲ. ಮಾಡಿದಾಳೆ ಪ್ರಿಯಾ.
ರಾಧಿಕಾ ನನ್ನ ಜೊತೆ ಸಂಸಾರ ಮಾಡ್ತಾ ಗುಟ್ಟಾಗಿ ಇನ್ನೊಬ್ಬನ್ ಪ್ರೀತಿಸ್ತಾ ಇದ್ದಾಳ ಅವಳು. ಭಾವ ಅವ್ರೆ, ನಮ್ಮ ಅಕ್ಕನ ಬಗ್ಗೆ ಕೀಳಾಗಿ ಮಾತಾಡಿದ್ರೆ ನಾನ್ ಸುಮ್ಮನಿರಲ್ಲ. ರಾಧಿಕಾ ನನ್ನ ಹೆಂಡತಿ ಪ್ರಿಯಾ. ನಾನು ಅವಳ ಬಗ್ಗೆ ಹೀಗೆ ಮಾತಾಡ್ತಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೋ. ನಾನಿಷ್ಟು ನೋವು ಅನುಭವಿಸಿರೋದಕ್ಕೆ ನಿನ್ನವರೆಗೂ ಬಂದಿದ್ದೀನಿ. ರಾಧಿಕಾ ನನಗ್ ಮೋಸ ಮಾಡಿದಾಳೆ. ಮದ್ವೆಗ್ ಮುಂಚೆ ಅವಳಿಗೊಂದು ಲವ್ ಸ್ಟೋರಿ ಇದ್ದಿದ್ ಗೊತ್ತಾ? ಆದ್ರೆ ಆವತ್ತು ನನ್ನ ಕನ್ವಿನ್ಸ್ ಮಾಡಿದ್ಲು. ಯಾರನ್ನೋ ಪ್ರೀತಿಸಿದ ವಿಷಯ ನಿಜಾನೇ, ಆದ್ರೆ ಇವಾಗ ಏನೂ ಇಲ್ಲ ಅಂತ ಹೇಳಿದ್ಲು. ಏನು ಅಕ್ಕ ಒಪ್ಕೊಂಡ್ಲಾ? ನಾನ್ ನಂಬಲ್ಲ. ನೀವೇನೋ ಕಟ್ಕತೆ ಹೇಳ್ತಿದ್ದೀರಾ. ಕಟ್ಟು ಕಥೆನಾ? ನಾನ್ ಹೇಳೋದ್ ಕಟ್ಟು ಕಥೆನಾ? ಸರಿ, ನಿಮ್ಮ ಅಕ್ಕ ಕೊಡ್ಬೇಕು ಅನ್ಕೊಂಡಿದ್ದಿ ಡಿವೋರ್ಸ್ ನೋಟಿಸ್. ಇಲ್ಲ, ಇದು ನಿಜ ಅಲ್ಲ. ಇದ್ರಲ್ಲಿ ಏನೋ ಮೋಸ ಇದೆ ಸಾಹೇಬ್ರೆ. ಯಾಕಂದ್ರೆ ನೀವಂದ್ರೆ ಅಕ್ಕಂಗೆ ಎಷ್ಟು ಪ್ರೀತಿ ಅಂತ ನನಗ್ ಗೊತ್ತು ಸಾಹೇಬ್ರೆ. ನಾನು ಅದೇ ನಿಜ ಅನ್ಕೊಂಡು ಇಲ್ಲಿವರೆಗೂ ನಂಬ್ಕೊಂಡ್ ಬಂದಿದ್ದೆ ಪ್ರಿಯಾ. ಆದ್ರೆ ನನ್ಗೆ ಮೊನ್ನೆ ರಾಧಿಕಾ ಮಾಡ್ತಿರೋ ಮೋಸದ ಬಗ್ಗೆ ಗೊತ್ತಾಯ್ತು. ಇವಾಗ ನಾನು ನಿಮ್ಮ ಅಕ್ಕ ಒಟ್ಟಿಗೆ ಇಲ್ಲ. ನಮ್ಮ ಹತ್ರ ಹಾಗೆ ಡಾಕ್ಟರ್ಸ್ ಹತ್ರ ಹೇಳು ಅಂದಿದ್ದು ಯಾರು ಅಂತ ಗೊತ್ತಾ ಕೈಲಾಶ್? ರಾಧಿಕಾ ಕೈಲಾಶ್. ನಿನ್ನ ಲವ್ ಮಾಡಿದವನು ಯಾರು ಅಂತ ನಾನು ತಿಳ್ಕೊಬೋದಾ? ನಿನ್ ಹತ್ರ ಬಾಯಿ ಬಿಡ್ಸೋವರೆಗೂ ನಾನ್ ನಿನ್ನನ್ ಬಿಡಲ್ಲ. ನನ್ ಪ್ರಾಣ ಹೋದ್ರೂ ನಾನು ಅವನ ಹೆಸರು ಹೇಳಲ್ಲ. ಹೇಗಿದ್ದೀರಾ? ಯಾರು ನೀವು? ನಾನ್ ನಿಮಗೆ ಗೊತ್ತಾ? ನೀವು ಗೊತ್ತಿಲ್ಲ ಅಂದ್ರೆ ಹೇಗೆ? ರಾಧಿಕಾ ತಂಗಿ ಪ್ರಿಯಾ ಅಲ್ವಾ? ಸರಿ, ಹೇಗ್ ಗೊತ್ತು ಅನ್ನೋ ವಿಷಯ ಬಿಟ್ಟಾಕಿ. ಏನಕ್ಕೆ ಕರೆದಿದ್ದೀನೋ ಅದ್ರ ಬಗ್ಗೆ ಮಾತಾಡೋಣ. ಯಾಕೆ ಬರಕ್ ಹೇಳಿದ್ದು? ಇವತ್ತು ಕಾಲೇಜ್ ಕ್ಯಾಂಟೀನ್ನಲ್ಲಿ ನಿಮ್ಮನ್ನು ನೋಡಿದೆ. ಅಲ್ಲಿ ಸ್ಟೂಡೆಂಟ್ಸ್ನ ಕೇಳಿದಕ್ಕೆ ನೀವು ಏನಕ್ಕೆ ಬಂದಿದ್ರಿ ಅನ್ನೋದು ಗೊತ್ತಾಯ್ತು. ಅಮರ್ನ ಲವ್ ಮಾಡಿದ್ ಯಾರು ಅನ್ನೋದನ್ನ ನೀವು ತಿಳ್ಕೊಳಕ ಬಂದಿದ್ದು? ಯಾರದು? ಈ ಕೈ ನೋಡಿದ್ರ? ಇದು ನಿಮ್ ಗಂಡ ಅವನ ಪ್ರೀತಿಯ ಸಂಕೇತವಾಗಿ ನನಗ್ ಬಿಟ್ಟು ಹೋಗಿರೋ ಮೆಮೊರಿ. ಆ ಹುಡುಗಿನ ಯಾರಾದ್ರೂ ಏನಾದ್ರು ಅಂದ್ರೆ
ಅವ್ರು ತುಂಬಾ ವೈಲ್ಡ್ ಆಗಿ ರಿಯಾಕ್ಟ್ ಮಾಡ್ತಿದ್ರು. ಒಂದ್ಸಲ ಅಂತೂ ಆ ಹುಡುಗಿ ಕೈ ಹಿಡ್ಕೊಂಡಿದ್ದಕ್ಕೆ ಸೈಲೆನ್ಸರ್ ಅಲ್ಲಿ ಕೈ ಸುಟ್ಟಿದ್ರು. ಅವನ್ ಲವರ್ ಕೈ ಹಿಡ್ಕೊಂಡಿದ್ದಕ್ಕೆ ನನ್ನ ಕೈನ ಸೈಲೆನ್ಸರ್ ಮೇಲಿಟ್ಟು ಜೋರಾಗಿ ಕೈ ಸುಟ್ಬಿಟ್ಟ. ನಂಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ, ಅಷ್ಟೊಂದು ಪ್ರೀತಿ ಮಾಡಿದನು ಆ ಹುಡುಗಿ ಕೈನ ಅಷ್ಟು ಈಸಿಯಾಗಿ ಹೇಗೆ ಬಿಟ್ಬಿಟ್ಟ? ನನ್ ಗಂಡನ್ ಮೇಲಿರೋ ದ್ವೇಷದಿಂದ ನನ್ನ ಮೀಟ್ ಮಾಡಕ್ ಬಂದಿರೋದು ಅಂತ ನಂಗೆ ಗೊತ್ತು. ಇದೆಲ್ಲ ಬೇಡ, ವಿಷಯಕ್ಕೆ ಬನ್ನಿ. ನಿಮ್ಗೆ ನಿಮ್ ಗಂಡನ ಮೇಲೆ ತುಂಬಾ ನಂಬಿಕೆ ಇರೋ ಹಾಗಿದೆ. ನಿಮ್ ಕಣಿ ನಿಲ್ಸಿ. ಏನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನ ಸ್ಟ್ರೇಟ್ ಆಗಿ ಹೇಳಿ. ಸರಿ, ಸ್ಟ್ರೇಟ್ ಆಗಿ ಹೇಳ್ತೀನಿ. ಅದನ್ನ ಕೇಳಿ ನೀವು ತಡ್ಕೋತೀರಾ? ಸರಿ, ಹೇಳ್ತೀನಿ. ನಿಮ್ ಗಂಡ ಪ್ರೀತಿಸಿದ್ದು ನಿಮ್ಮ ಅಕ್ಕ ರಾಧಿಕಾನೇ. ಏಯ್, ಇದೇನಿದು? ನೀವು ಇದನ್ನ ಕೇಳಿದ ತಕ್ಷಣ ನಿಮ್ ಗಂಡನ ಕಾಲರ್ ಹಿಡ್ಕೋತೀರ ಅನ್ಕೊಂಡ್ರೆ ನನ್ ಕಾಲರ್ ಹಿಡ್ಕೊಂಡಿದ್ದೀರಲ್ಲ. ಯಾರು ಹೇಳಿದ್ದು? ನಂಗೆ ಹೀಗೆ ಹೇಳು ಅಂತ ನಿನಗೆ ಯಾರು ಹೇಳಿದ್ದು? ನಂಬಿಕೆ ಬರ್ತಿಲ್ವಾ? ಅರೆ, ಅಳ್ತಾ ಇದ್ದೀರಾ? ನೋಡಿದ್ರ ಅಮರ್ ಎಷ್ಟು ಕೆಟ್ಟವನು ಅಂತ. ಮೊದಲು ರಾಧಿಕಾನ ಅಳಿಸ್ತಾ, ಇವಾಗ ನಿಮ್ಮನ್ನ. ವೆರಿ ಬ್ಯಾಡ್. ಅಕ್ಕನ ಯಾಕೆ ಕಳ್ಸಿದ್ರು? ಅದೊಂದು ದೊಡ್ಡ ಕತೆ ಬಿಡಿ. ಯಾವಾಗ ರಾಧಿಕಾ ಬೇರೆ ಮದುವೆ ಮಾಡ್ಕೊಂಡ್ಲೋ ಆ ಕ್ಷಣದಿಂದ ಅಮರ್ ರಾಧಿಕಾ ಮೇಲೆ ದ್ವೇಷ ಬೆಳೆಸ್ಕೊಂಡ. ರಾಧಿಕಾನ ತುಂಬಾ ಟಾರ್ಚರ್ ಮಾಡ್ದ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.